ಎಂಎಲ್ಸಿ ಸಿಟಿ ರವಿಗೆ ಸಿಐಡಿ ಅಧಿಕಾರಿಗಳು ಕೊಡ್ತಾರಾ ಬಿಗ್ ಶಾಕ್ ಅನ್ನುವಂತ ಪ್ರಶ್ನೆ ಎದುರಾಗಬಿಟ್ಟಿದೆ. ಅಶ್ಲೀಲ ವಿವಾದದ ಕೇಸ್ ತನಿಖೆಗೆ ವೇಗವನ್ನ ಕೊಟ್ಟಂತಹ ಸಿಐಡಿ ಅಧಿಕಾರಿಗಳು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಕೆಯ ಆರೋಪ ಇದೆ. ಸಿಟಿ ರವಿ ಕೇಸ್ ಸಂಬಂಧ ಸಭಾಪತಿಗಳಿಗೆ ಸಿಐಡಿ ಪತ್ರ. ಅದು ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆಯ ವಿಡಿಯೋವನ್ನ ನೀಡಲು ಮನವಿ. ವಿಡಿಯೋಗಾಗಿ ಸಭಾಪತಿಯ ಜೊತೆಗೆ ಸ್ಪೀಕರ್ಗೂ ಕೂಡ ಸಿಐಡಿ ಪತ್ರ ಬರೆಯುವಂತಹ ಸಾಧ್ಯತೆ ಇದೆ. ವಿಡಿಯೋ ಹಾಗೂ ಸಿಸಿಟಿವಿ ದೃಶ್ಯ ನೀಡಲು ಕೋರಿ ಸ್ಪೀಕರ್ ಮತ್ತು ಸಭಾಪತಿಗೆ ಸಿಐಡಿ ಲೆಟರ್ ಅನ್ನ ಬರೆಯುವ ಸಾಧ್ಯತೆ ಇದೆ. ಉಭಯ ಸದನಗಳ ಕಲಾಪಗಳು ವಿಧಾನಸಭದ ಕಾರ್ಯಾಲಯದಿಂದ ಪ್ರಸಾರ ಆಗುತ್ತೆ. ಇನ್ನು ನೇರ ಪ್ರಸಾರದ ಹಕ್ಕು ವಿಧಾನಸಭಾ ಕಾರ್ಯಾಲಯದ ಬಳಿಯೇ ಇರುತ್ತೆ. ಹೀಗಾಗಿ ಅಸಲಿ ವಿಡಿಯೋಗಾಗಿ ಸಭಾಪತಿ ಸ್ಪೀಕರ್ಗೆ ಸಿಐಡಿ ಪತ್ರ ಬರೆಯುವಂತಹ ಸಾಧ್ಯತೆ ಇದೆ. ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿರುವಂತಹ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿಯ ಅಶ್ಲೀಲ ಪದ ಬಳಕೆಯ ಪ್ರಕರಣ ನೋಡಿ. ಸದನದಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೆ. ಸದ್ಯ ಈ ಪ್ರಕರಣದ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಕೈಗೆತ್ತಿಕೊಂಡಿದ್ದಾರೆ. ಸಿಐಡಿ ಅಧಿಕಾರಿಗಳು ಈಗ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಅಶ್ಲೀಲ ವಿವಾದದ ಕೇಸ್ ತನಿಖೆಗೆ ವೇಗವನ್ನ ಕೊಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು. ಸದ್ಯ ಈ ಪ್ರಕರಣದಲ್ಲಿ ಸಾಕಷ್ಟು ತೊಡಕುಗಳಿದೆ. ಸಿಐಡಿ ಅಧಿಕಾರಿಗಳಿಗೆ ಹಲವು ಪ್ರಶ್ನೆಗಳಿದೆ. ಯಾಕಂತಂದ್ರೆ ಸ್ಥಳ ಮಹಜರು ಮಾಡುವಂತ ಪ್ರಕ್ರಿಯೆ ಇರುತ್ತೆ. ಏನು ವಿಡಿಯೋ ಆಡಿಯೋ ಬಗ್ಗೆ ಇವಾಗ ಕೇಳ್ತಾ ಇದ್ದೀವಿ, ಪದ ಬಳಕೆಯನ್ನ ಮಾಡಿದಾರಾ ಇಲ್ವಾ ಅನ್ನುವಂಥದ್ದು. ಯಾಕಂತಂದ್ರೆ ಹೊರಗಡೆ ಎಲ್ಲೋ ಆಗಿರುವಂತ ವಿಚಾರಗಳಲ್ಲ, ಇದು ಸದನದ ಒಳಗಡೆ ಕಲಾಪ ಮುಗ್ದಂತ ಹೊತ್ತಿನಲ್ಲಿ ಒಳಗಡೆ ಆಗಿರುವಂತ ವಿಚಾರ. ಹೀಗಾಗಿನೇ ಸಿಐಡಿ ಅಧಿಕಾರಿಗಳಿಗೆ ಹಲವಾರು ಸವಾಲುಗಳಿದೆ. ಸದ್ಯ ಇವೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗಬೇಕು, ಮುಂದಿನ ತನಿಖೆಯ ಹಂತಕ್ಕೆ ಹೋಗ್ಬೇಕೆನ್ನುವಂತ ನಿಟ್ಟಿನಲ್ಲಿ ವಿಧಾನ ಪರಿಷತ್ನಲ್ಲಿ ಈಗ ಏನು ವಿಡಿಯೋ ಆಗಿದೆಯಲ್ಲ, ಆ ವಿಡಿಯೋಗೆ ಮನವಿಯನ್ನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅಧಿಕಾರಿಗಳು. ವಿಡಿಯೋಗಾಗಿ ಸಭಾಪತಿಯ ಜೊತೆ ಸ್ಪೀಕರ್ಗೂ ಕೂಡ ಸಿಐಡಿ ಅಧಿಕಾರಿಗಳು ಪತ್ರ ಬರೆಯುವಂತ ಸಾಧ್ಯತೆ ಇದೆ. ಇನ್ನು ವಿಡಿಯೋ ಹಾಗೂ ಸಿಸಿಟಿವಿ ದೃಶ್ಯಾವಳಿಗಳು ಇವೆಲ್ಲವನ್ನ ನೀಡಬೇಕಂತ ಸ್ಪೀಕರ್ ಹಾಗೂ ಸಭಾಪತಿಗಳಿಗೆ ಪತ್ರ ಬರೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸದನದ ಒಳಭಾಗದಲ್ಲಿ ಆಗಿರುವಂತ ವಿಚಾರ, ಇನ್ನು ಅಲ್ಲಿನ ಕಂಪ್ಲೀಟ್ ಆ ವ್ಯಾಪ್ತಿ ಯಾರಿಗೆ ಬರುತ್ತೆ ಅಂತಂದ್ರೆ ಸಭಾಪತಿಗಳಿಗೆ ಬರುತ್ತೆ. ಪದ ಬಳಕೆ ಆಗಿರುವಂತ ಪ್ರಕರಣ ಏನಿದೆಯಲ್ಲ, ಇದು ಸಭಾಪತಿಯವರ ವ್ಯಾಪ್ತಿಗೆ ಬರುವಂತ ವಿಚಾರ. ಹೀಗಾಗಿ ಸಭಾಪತಿಯವರನ್ನ ಕೇಳಬೇಕಾ. ಜೊತೆಯಲ್ಲಿ ಸಿಟಿ ರವಿ ಅವರ ಮೇಲೆ ಹಲ್ಲೆ ಆಗಿರುವಂತಹ ಪ್ರಕರಣ ಏನಿದೆ, ಹಲ್ಲೆಗೆ ಯತ್ನ ಮಾಡಿರುವಂತಹ ವಿಚಾರ, ಇದು ನಡೆದಿರುವಂತದ್ದು ವಿಧಾನಸಭೆಯ ಮೊಗಸಾಲೆಯಲ್ಲಿ. ಈ ಒಂದು ಘಟನೆ ನಡೆದಿರುವಂತಹ ಸ್ಥಳದ ವ್ಯಾಪ್ತಿ ಸ್ಪೀಕರ್ ಯುಟಿ ಖಾದರ್ ಅವರ ವ್ಯಾಪ್ತಿಗೆ ಬರುತ್ತೆ. ಅವರ ಬಳಿಯೂ ಕೂಡ ಪರ್ಮಿಷನ್ ಕೇಳಬೇಕಾಗತ್ತೆ. ಜೊತೆಯಲ್ಲಿ ಕಲಾಪ ನಡೆದ ನಂತರ ಆಗಿರುವಂತ ವಿಚಾರ ಇದು. ಹೀಗಾಗಿಯೂ ಕೂಡ ಅನೇಕ ಕಾನೂನಿನ ಪ್ರಶ್ನೆಗಳು ಸಿಐಡಿ ಅಧಿಕಾರಿಗಳಿಗೆ ಎದುರಾಗ್ತಿದೆ. ಹೀಗಾಗಿನೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸ್ತಾ ಸ್ಪೀಕರ್ ಮತ್ತು ಸಭಾಪತಿಯವರಿಗೆ ಲೆಟರ್ ಬರೆಯುವಂತಹ ಸಾಧ್ಯತೆ ಇದೆ.